ಸೌಜನ್ಯ ಪರ ದನಿ ಎತ್ತಿ ಗುಡುಗಿದಂತಹ ದಲಿತ ಪರ ಚಿಂತಕ ಸೌಜನ್ಯ ಸಾವಿಗೆ ನ್ಯಾಯವನ್ನ ಕೇಳಿ ಮೂಡುಗೋಡು ಚಿನ್ನಸ್ವಾಮಿ ಅವರು ನಿಂತುಕೊಂಡಿದ್ದಾರೆ. ಧರ್ಮಸ್ಥಳದ ಅಧಿಕಾರಿಗಳಿಗೆ ಸಾಮಾಜಿಕ ಕಳಕಳಿ ಇಲ್ಲ. ಧರ್ಮಸ್ಥಳದ ಅಧಿಕಾರಿಗಳಿಗೆ ಸಾರ್ವಜನಿಕ ಲಜ್ಜೆಯೂ ಕೂಡ ಇಲ್ಲ. ಸೌಜನ್ಯ ಪರ ದನಿ ಎತ್ತಿ ಗುಡುಗಿದಂತಹ ದಲಿತ ಪರ ಚಿಂತಕ ಸೌಜನ್ಯ ಸಾವಿಗೆ ನ್ಯಾಯವನ್ನ ಕೇಳಿದಂತಹ ಮೂಡುಗೋಡು ಚಿನ್ನಸ್ವಾಮಿ ಧರ್ಮಸ್ಥಳದ ಅಧಿಕಾರಿಗಳಿಗೆ ಸಾಮಾಜಿಕ ಕಳಕಳಿ ಇಲ್ಲ. ಧರ್ಮಸ್ಥಳದ ಅಧಿಕಾರಿಗಳಿಗೆ ಸಾರ್ವಜನಿಕ ಲಜ್ಜೆಯೂ ಕೂಡ ಇಲ್ಲ. ಸೌಜನ್ಯ ಆಗಿರಬಹುದು, ವೇದವಲ್ಲಿ ಆಗಿರಬಹುದು, ಮಾವುತ ನಾರಾಯಣನೇ ಆಗಿರಬಹುದು, ಎಲ್ರಿಗೂ ಕೂಡ ಸಿಗಬೇಕು ನ್ಯಾಯ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ. ಹಿರಿಯ ಸಾಹಿತಿ ಮೂಡುಗೋಡು ಚಿನ್ನಸ್ವಾಮಿ ಅವರ ಘೋಷಣೆ. ಎಸ್ ವೀಕ್ಷಕರೇ, ಚಿನ್ನಸ್ವಾಮಿ ಮೂಡುಗೋಡು ಚಿನ್ನಸ್ವಾಮಿ ಸಾಹಿತಿಗಳು ಇವರು ಒಂದಿಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ನಿನ್ನೆ ಯಾರ್ಯಾರು ನಿಂತ್ಕೋಬೇಕು, ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋದು, ಸೌಜನ್ಯ ಕೇಸ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಅನ್ನ ಕೊಟ್ಟರು. ಆ ಒಂದು ಸ್ಥಳದಲ್ಲಿ ಚಿನ್ನಸ್ವಾಮಿ ಅವರು ಕೂಡ ಇದ್ರು. ಸೊ ಅವರು ಕೂಡ ಒಂದಿಷ್ಟು ಮಾತನಾಡಿದ್ದಾರೆ. ಸೌಜನ್ಯ ಪರ ದನಿ ಎತ್ತಿರುವಂತಹ ಗುಡುಗಿದಂತಹ ದಲಿತ ಪರ ಚಿಂತಕ ಸೌಜನ್ಯ ಸಾವಿಗೆ ನ್ಯಾಯ ಕೇಳಿದಂತಹ ಮೂಡುಗೋಡು ಚಿನ್ನಸ್ವಾಮಿ ಅವರು ಮಾತನಾಡಿದ್ದಾರೆ. ಅಧಿಕಾರಿಗಳಿಗೆ, ಧರ್ಮಸ್ಥಳ ಅಧಿಕಾರಿಗಳಿಗೆ ಸಾಮಾಜಿಕ ಕಳಕಳಿ ಇಲ್ಲ ಅಂತ ಹೇಳಿ ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ದಲಿತ ಬೌದ್ಧ ಅಣ್ಣಪ್ಪ ಎನ್ನುವನು ಕದ್ರಿಯಿಂದ ಮಂಜುಶ್ರೀ ಅನ್ನುವ ಬೋಧಿಸತ್ವರ ಮೂರ್ತಿಯನ್ನು ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಅದು ಕೆಲವು ಕಾಲ ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿತ್ತು. ಕಾಲಾಂತರದಲ್ಲಿ ಬ್ರಿಟಿಷರಿಗೆ ಯುದ್ಧದಲ್ಲಿ ಸಹಾಯ ಮಾಡಿದರು ಅಂತ ಅದು 4 ಹೆಗ್ಗಡೆಯಲ್ಲಿ ಒಬ್ಬರು ಜೈನ ಹೆಗ್ಗಡೆಯವರ ಕೈಗೆ ಬಂತು. ಆಶ್ಚರ್ಯ ಏನು ಅಂದ್ರೆ, ಈ ಜೈನರಿಗೂ ಆ ದೇವರಿಗೂ ಮತ್ತು ಅಲ್ಲಿಗೆ ಬರುವ ಹಿಂದೂ ಭಕ್ತರಿಗೂ ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅವ್ರ ಕೆಲಸ ಏನಪ್ಪಾ ಅಂದ್ರೆ, ಹೋಗ್ಲಿ ಅವರು ಪೂಜೆ ಮಾಡ್ತಾರ, ಅಲ್ಲಿ ಪೂಜೆನೂ ಮಾಡಲ್ಲ, ಆ ದೇವರಿಗೆ ಅವರು ಪೂಜೆನೂ ಮಾಡಲ್ಲ. ಆದ್ರೆ ಅದು ಉಸ್ತುವಾರಿ ನೋಡ್ಕೊಳ್ತಾರೆ ಮತ್ತು ಅದು ಆದಾಯವನ್ನ ನೋಡ್ಕೊಳ್ತಾರೆ. ಅಷ್ಟೇ ಕೆಲಸ ಅವರು. ಇದು ಎಂಡೋಮೆಂಟ್ ಆಕ್ಟ್ ಬಂದಾಗ ಬಹಳ ಹಿಂದೆ ಅದನ್ನ ಧರ್ಮಸ್ಥಳ, ಅದು ದೇವಸ್ಥಾನ ಅಲ್ಲ, ಅದೊಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ದತ್ತಿ ಸಂಸ್ಥೆ ಅಂತ ಅದನ್ನ ಹೊರಗಡೆನೆ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲಿವರೆಗೆ ಹೋಗ್ತಾರೆ ಅಂದ್ರೆ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡ್ತಾರೆ, ಫೈಟ್ ಮಾಡಿ ಗೆಲ್ತಾರೆ. ಅದು ಅವ್ರ ಕೈಲೇ ಉಳಿಯುತ್ತೆ. ಮತ್ತೆ ಭೂ ಸುಧಾರಣೆ ಕಾಯ್ದೆ ಜಾರಿಯಾಗುತ್ತೆ. ಆವಾಗಲೂ ಕೂಡ ಅವರ ಆಕ್ರಮಿಸ್ಕೊಂಡಿದ್ದಂಥ ಭೂಮಿಯನ್ನು ಯಾವ ರೈತರಿಗೂ ಕೊಡಲ್ಲ. ಅದಕ್ಕೂ ಕೂಡ ಕೋರ್ಟ್ ಮೆಟ್ಲಿ ಇರ್ತಾರೆ. ಹಲವಾರು ಹಂತಗಳಲ್ಲಿ ಹೋಗಿ ಗೆದ್ಕೊಂಡ್ಬರ್ತಾರೆ. ಅವರ ಹತ್ರನೇ ಉಳಿಯುತ್ತೆ ಅದು. ನೋಡಿ, ಜನರಿಗೆ ಒಂದು ಕಾನೂನು ಆದರೆ ತಮಗೆ ಒಂದು ಕಾನೂನಾಗಿ ಬೆಳೆಸ್ಕೊಂಡು ಅವರು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅದಕ್ಕಾಗಿ ಹೋರಾಟದಂತ ಕಮ್ಯುನಿಸ್ಟರ ಹೋರಾಟ ಇಲ್ಲಿ ಬಹಳ ಮುಖ್ಯವಾಗಿ ನೆನೆಸ್ಕೋಬೇಕು. MK ದಯಾನಂದ ಅನ್ನೋರು ಅವ್ರನ್ನ ಹೋರಾಟಕ್ಕೆ ಇಳಿದಾಗ ಅವ್ರು ತಮ್ಮ ಮಗಳನ್ನೇ ಅಂದ್ರೆ ಪದ್ಮಲತಾ ಅನ್ನೋ ಮಗಳನ್ನೇ ಕಳ್ಕೋಬೇಕಾಗತ್ತೆ. ಇಂಥ ದೌರ್ಜನ್ಯಗಳು ಸತತವಾಗಿ ನಡ್ಕೊಂಡು ಬಂದಿವೆ ಅಲ್ಲಿ. ಇಷ್ಟೇ ಅಲ್ಲ, ದಲಿತರ ಭೂಮಿಯನ್ನ ಕಬಳಿಸಿದ್ದಾರೆ ಅವರು. ಅವ್ರಿಗೆ ಆ ಭೂಮಿ ದಾಹ ಎಷ್ಟಿರ್ಬೋದು ಅಂತ ಗೊತ್ತಾಗತ್ತೆ. ಅವರದೇ ಕಾರ್ಮಿಕರಿಗೆ PF ಹಣ ಸಂದಾಯ ಮಾಡದೆ ಅವ್ರಿಗೆ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವ ತಕರಾರು ಇದೆ. ಮತ್ತು ಅವರು ಶುದ್ಧ ಹಸ್ತರಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿದೆ. ಹೈಕೋರ್ಟ್ ತನಕ ಹೋಗಿದೆ ಅವರ ಹೇಗಿದೆ ನಡವಳಿಕೆ ಹಾಗೆ ಅಂತ. ಇದು ಅತ್ಯಂತ ಖೇದದ ವಿಷಯ. ಏನು ಅಂದರೆ, ಅಲ್ಲಿ ಕೆಲಸ ಮಾಡ್ತಿರೋ ತಾವೇ ಹೇಳ್ಕೊಂಡಿರುವಾಗ 75,000 ಜನ ಸ್ವಚ್ಛತಾ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಅವ್ರಿಗೆ ಸರಿಯಾಗಿ ಮನೆಗಳಿಗೂ ಕೊಡ್ತಾ ಇಲ್ಲ. ಇನ್ನೂ ಅನೇಕ ದೌರ್ಜನ್ಯಗಳು ನಡೀತಾನೆ ಇದೆ. ಇಂಥವು ಎಷ್ಟೋ ವಿಷಯಗಳನ್ನ ಹೇಳೋದಿದೆ.
ಸಮಯ ಕಮ್ಮಿ ಇರೋದರಿಂದ ನಾನು ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ. ನಾನು ಒಂದು FB ಯಲ್ಲಿ ಒಂದು ಸಲ ಯಾರೋ ಒಬ್ಬ ಹೆಣ್ಣು ಮಗಳು ಬರ್ಕೊಂಡಿದ್ರು. ಅದು ನೋಡಿ ನನಗೆ ಶಾಕ್ ಆಯಿತು. ಏನು ಅಂದರೆ, ಧರ್ಮಸ್ಥಳ ಅನ್ನೋದು ಒಂದು ಧಾರ್ಮಿಕ ಸ್ಥಳ. ಅಲ್ಲಿ ಜನರು ಎಲ್ಲರೂ ನಿರ್ಗತಿಕರು, ಬಡವರು ಎಲ್ಲರೂ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಲಿ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ಅಂತೆ. ಎಂಥದ್ದು ಅಂದರೆ, ಈ ಹೊಸದಾಗಿ ಮದುವೆ ಆಗಿರೋರು ಅಥವಾ ವಿರೋಧ ವ್ಯಕ್ತಪಡಿಸಿ ಮನೆಯಲ್ಲಿ ಯಾರೋ ಕದ್ದು ಬಂದು ಮದುವೆ ಆಗಿರೋರು ಬರ್ತಾರೆ. ಅವರು ಹರೆಯದ ಹೆಣ್ಣು ಗಂಡುಗಳು ಬಂದು ಅಲ್ಲಿ ಛತ್ರ ಸಿಗುತ್ತೆ, ಊಟ ಸಿಗುತ್ತೆ, ಅಲ್ಲಿರೋ ಪ್ರಯತ್ನ ಪಡ್ತಾರೆ. ಈ ಗ್ಯಾಂಗ್ ಏನು ಮಾಡ್ತಾರೆ ಅಂದರೆ, ಅಂಥ ಜನಗಳನ್ನೇ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅವರೊಂದು 3 ದಿವಸ 4 ದಿವಸ 1 ವಾರ ಅಲ್ಲಿದ್ದು ಏನೂ ದಿಕ್ಕಾಣದೆ ಓಡಾಡ್ತಿರುವಾಗ ಅಂಥವ್ರನ್ನ ಹಿಡ್ಕೊಳ್ಳೋದಂತೆ. ಹಿಡ್ಕೊಂಡು ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಮಾಡೋದು, ಗಂಡಸನ್ನ ಅತ್ಯಾಚಾರ ಮಾಡೋದು, ಮತ್ತೆ ಸಾಯಿಸೋದು, ಮತ್ತೆ ಕೊನೆ ಆದಮೇಲೆ ಆ ಹೆಣ್ಮಗಳನ್ನ ಕೊಲೆ ಮಾಡೋದು. ಅದನ್ನು ಓದ್ಬಿಟ್ಟು ನನಗೆ ಏನಂತ ಅನಿಸ್ತು ಅಂದರೆ, ಇವ್ರು ಹೇಳ್ತಾ ಇರೋದು ನೂರಾರು ಸಾವುಗಳು ಸಂಭವಿಸಿವೆ ಅನ್ನೋದು ನಿಜ, ಅದು ಸತ್ಯ ಅಂತ ಅನ್ನಿಸ್ತು ನನಗೆ. ಇಂಥ ಒಂದು ಧರ್ಮಸ್ಥಳವಾಗಿರೋದು ಅಧರ್ಮ ಸ್ಥಳವಾಗಿದೆ. ಈಗ ಅಲ್ಲಿ ಕೊಲೆಯಾಗಿರುವ ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಮತ್ತು ಮಾವುತ ನಾರಾಯಣ ಅವ್ರಿಗೆಲ್ರಿಗೂ ನ್ಯಾಯ ಸಿಗಬೇಕು. ನಮ್ಮ ಹೋರಾಟ ಹೀಗೆ ಮುಂದುವರಿಬೇಕು. ಈ ಥರದ್ದು ಎಲ್ಲಿಗೆ ತಲುಪಬೇಕು ಅಲ್ಲಿವರೆಗೆ ನಮ್ಮ ಈ ಕೂಗು ತಲುಪಬೇಕು. ಈ ಹೋರಾಟ ಮುಂದುವರಿಯಲ್ಲಿ. ಅದು ಒಟ್ಟಿನಲ್ಲಿ ಆ ಧರ್ಮಸ್ಥಳ ಧರ್ಮಕ್ಷೇತ್ರವಾಗಿ ಉಳಿದಿಲ್ಲ, ಅಧರ್ಮ ಕ್ಷೇತ್ರವಾಗಿದೆ ಅಂತ ಹೇಳ್ತಾ ನಾನು ಈ ಅಧಿಕಾರ ಅವ್ರು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಚರಿತ್ರೆಯನ್ನ ಮಾತನಾಡಿರುವಂಥದ್ದು. ಧರ್ಮಸ್ಥಳ ಹೇಗೆ ಉದಯವಾಯಿತು, ಎಲ್ಲಿಂದ ಮೂರ್ತಿ ಸಿಕ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಧರ್ಮಸ್ಥಳ ಧರ್ಮ ಅಂತ ಇಲ್ಲ, ಅಧರ್ಮದ ಗೂಡಾಗಿದೆ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.